ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಈ ಒಂದು ವಿಡಿಯೋದಲ್ಲಿ ನಮ್ಮ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ MCQಸ್ಗಳನ್ನು ನೋಡ್ತಾ ಹೋಗೋಣ. ನಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಾಗಿರ್ತಕ್ಕಂಥ PDO, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹಾಗೆ ಲ್ಯಾಂಡ್ ಸರ್ವೇಯರ್ ಈ ಎಲ್ಲ ಪರೀಕ್ಷೆಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವಾಗಿರ್ತಾವೆ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ದ ಅಪ್ಕಮಿಂಗ್ ನೋಟಿಫಿಕೇಷನ್. ಆಲ್ಸೋ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಓಕೆ, ಬನ್ನಿ ಆರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಏನಿದೆ ಇಲ್ಲಿ, ವಿಜಯನಗರ ಸಾಮ್ರಾಜ್ಯವು ಯಾವ ನದಿಯ ದಡದಲ್ಲಿ ಸ್ಥಾಪನೆಯಾಯಿತು? ಓಕೆ, ಆನ್ ವಿಚ್ ಆಫ್ ದ ಫಾಲೋವಿಂಗ್ ರಿವರ್ಸ್ ದ ವಿಜಯನಗರ ಎಂಪೈರ್ ಈಸ್ ಸ್ಟಾರ್ಟೆಡ್? ಆಪ್ಷನ್ಸ್ ಏನಿದ್ದಾವೆ? ಕಾವೇರಿ, ತುಂಗಭದ್ರಾ, ಕೃಷ್ಣ, ಗಂಗಾ. ಓಕೆ, ಈ 4 ನದಿಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಆರಂಭಗೊಂಡಿರ್ತಕ್ಕಂಥದ್ದು ತುಂಗಭದ್ರಾ ನದಿಯ ದಡದಲ್ಲಿ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ತುಂಗಭದ್ರಾ ನದಿಯ ದಡದಲ್ಲಿ ವಿಜಯನಗರ ಸಾಮ್ರಾಜ್ಯವು ಆರಂಭಗೊಂಡಿತು. ಸ್ಥಾಪಕರು ಯಾರು ವಿಜಯನಗರ ಸಾಮ್ರಾಜ್ಯದ್ದು? ಹಕ್ಕ ಮತ್ತು ಬುಕ್ಕ. ಓಕೆ, ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಯಾರಂದರೆ ಕೃಷ್ಣದೇವರಾಯ. ನೆಕ್ಸ್ಟ್ ಕ್ವಶನ್, ನಾಗಾರ್ಜುನ ಸಾಗರ ಯೋಜನೆ ಯಾವ ರಾಜ್ಯಗಳ ಜಂಟಿ ಯೋಜನೆಯಾಗಿದೆ? ಅಂದರೆ ಯಾವ 2 ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ನಾಗಾರ್ಜುನ ಸಾಗರ? ಆಪ್ಷನ್ಸ್ ಏನಿದೆ? ಆಪ್ಷನ್ ಎ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ ಮತ್ತು ಗೋವಾ, ಆಪ್ಷನ್ ಡಿ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ್. ಸೊ ಏನಾಗಿರ್ಬೋದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ? ಎಸ್, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನಾಗಾರ್ಜುನ ಸಾಗರ ಯೋಜನೆಯು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ಈ 2 ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ಆಗಿರ್ತದೆ. ಸರಿನಾ? ಯಾವ ನದಿಗೆ ಕಟ್ಟಲಾಗಿದೆ ಇದನ್ನು? ರಿವರ್ ಕೃಷ್ಣ. ಓಕೆ, ರಿವರ್ ಕೃಷ್ಣ ನದಿಗೆ ಅಡ್ಡಲಾಗಿ ಈ ಒಂದು ಡ್ಯಾಮನ್ನು ಕಟ್ಟಲಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಡ್ಯಾಮ್ ನಮ್ಮ ಕರ್ನಾಟಕದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ಅಥವಾ ಆಲಮಟ್ಟಿ ಆಣೆಕಟ್ಟು ಅಂತ ಕೂಡ ಹೇಳ್ತಾರೆ. ಆಲಮಟ್ಟಿ ಆಣೆಕಟ್ಟು ಅಂದರೂ ಒಂದೇ, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ಕೂಡ ಅಂದರೂ ಒಂದೇ. ಓಕೆ, ಸದ್ಯಕ್ಕೆ ನಾಗಾರ್ಜುನ ಸಾಗರ ಯೋಜನೆ ಎಂಬುದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಭಾರತದ ಗಿಳಿ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ಗಿಳಿ ಎಂದು ನಮ್ಮ ಇತಿಹಾಸದಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು ಎ ಜಹಾಂಗೀರ್, ಬಿ ಅಮೀರ್ ಖುಸ್ರೋ, ಸಿ ಜಲಾಲುದ್ದೀನ್ ಬರ್ನಿ, ಡಿ ಇಬ್ನ ಬಟುಟಾ. ಸೊ ಈ 4ರಲ್ಲಿ ಭಾರತದ ಗಿಳಿ ಇಂಡಿಯನ್ ಪ್ಯಾರೆಟ್, ಇಂಗ್ಲೀಷಲ್ಲಿ ಇಂಡಿಯನ್ ಪ್ಯಾರೆಟ್ ಎಂಬ ಹೆಸರನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಆಪ್ಷನ್ ಬಿ ಆಗಿರ್ತಕ್ಕಂಥ ಅಮೀರ್ ಖುಸ್ರೋ ಅವರು. ಸೊ ಅಮೀರ್ ಖುಸ್ರೋ ಅವರಿಗೆ ನಾವು ಭಾರತದ ಗಿಳಿ ಎಂದು ಕರೆಯುತ್ತೇವೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪ್ಲಾಸಿ ಕದನದ ಸಮಯದಲ್ಲಿ ಮೊಘಲ್ ಸಾಮ್ರಾಜ್ಯದ ದೊರೆ ಯಾರು ಆಳ್ವಿಕೆ ಮಾಡುತ್ತಿದ್ದರು? ಓಕೆ, ಅಟ್ ದ ಟೈಮ್ ಆಫ್ ಪ್ಲಾಸಿ ಬ್ಯಾಟಲ್ ಯಾರು ಆಳ್ವಿಕೆ ಮಾಡ್ತಾ ಇದ್ರು? ಆಪ್ಷನ್ ಎ ಮೀರ್ ಕಾಸಿಮ್, ಆಪ್ಷನ್ ಬಿ ಅಮೀರ್ ಖುಸ್ರೋ, ಆಪ್ಷನ್ ಸಿ ಆಲಮ್ಗೀರ್ 2, ಆಪ್ಷನ್ ಡಿ ಫಕ್ರುದ್ದೀನ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಲಮ್ಗೀರ್ 2. ಪ್ಲಾಸಿ ಕದನ ಸಮಯದಲ್ಲಿ ಮೊಘಲ ಸಾಮ್ರಾಜ್ಯದ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಆಲಮ್ಗೀರ್ 2 ಆಗಿರ್ತಾನೆ. ಓಕೆ, ಈ ಆಲಮ್ಗೀರ್ 2ನ ಟೋಟಲ್ ಅವಧಿ ಎಲ್ಲಿಂದ ಎಲ್ಲಿ ತನಕ ಇರ್ತದೆ? 3rd June 1974 ಟು 29 November 1959. 1754ರಿಂದ ಆರಂಭಗೊಂಡು 1759 ತನಕ ತನ್ನ ಆಳ್ವಿಕೆಯನ್ನು ಮಾಡ್ತಾನೆ ಆಲಮ್ಗೀರ್ 2. ಈ ಆಲಮ್ಗೀರ್ 2ನ ಮಗನ ಹೆಸರು his son name is ಜಹಾಂದರ್ ಶಹ. ಓಕೆ, his son name is ಜಹಾಂದರ್ ಶಹ. ಸೊ ಇದನ್ನು ಕೂಡ ನೀವು ನೆನಪಿಟ್ಟುಕೊಳ್ಳಿ. ಸದ್ಯಕ್ಕೆ ಪ್ಲಾಸಿ ಕದನ ಬಂದಾಗ ಮೊಘಲ ಸಾಮ್ರಾಜ್ಯದ ದೊರೆಯಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಆಲಮ್ಗೀರ್ 2. ಮುಂದಿನ ಪ್ರಶ್ನೆ, ದೆಹಲಿ ಸುಲ್ತಾನರ ಕಾಲಾವಧಿ ಈ ಕೆಳಗಿನಲ್ಲಿ ಯಾವುದಾಗಿದೆ? ವಾಟ್ ಈಸ್ ದ ಟೈಮ್ ಪೀರಿಯಡ್ ಫಾರ್ ದ ಮೊಘಲ್ ಎಂಪೈರ್ ಅಂತ ಕೇಳ್ತಾ ಇರೋದು. ಟೈಮ್ ಪೀರಿಯಡ್ ಎಲ್ಲಿಂದ ಎಲ್ಲಿಯ ತನಕ ಮೊಘಲರ ಆಳ್ವಿಕೆ ಆಯಿತು? ಆಪ್ಷನ್ ಎ 1206ರಿಂದ 1529, ಆಪ್ಷನ್ ಬಿ 1207ರಿಂದ 1526, ಆಪ್ಷನ್ ಸಿ 1206ರಿಂದ 1526, ಆಪ್ಷನ್ ಡಿ 1208ರಿಂದ 1546. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ
1206ರಿಂದ ಆರಂಭಗೊಂಡು 1526ರ ತನಕ ದೆಹಲಿ ಸುಲ್ತಾನರು ತಮ್ಮ ಆಳ್ವಿಕೆಯನ್ನು ಮಾಡುತ್ತಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕನ್ವ ಕದನದಲ್ಲಿ ರಾಣಾ ಸಂಗನನ್ನು ಸೋಲಿಸಿದ ದೊರೆ ಯಾರು? ಇನ್ ದ ಬ್ಯಾಟಲ್ ಆಫ್ ಕನ್ವಾ ಹೂ ಡಿಪೀಟೆಡ್ ರಾಣಾ ಸಂಗ? ಓಕೆ, ರಾಣಾ ಸಂಗನನ್ನು ಸೋಲಿಸಿರ್ತಕ್ಕಂಥವ್ರು ಯಾರಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಏನಿದಾವೆ? ಆಪ್ಷನ್ ಎ ಹುಮಾಯೂನ, ಆಪ್ಷನ್ಸ್ ಬಿ ಜಹಾಂಗೀರ್, ಆಪ್ಷನ್ ಸಿ ಬಾಬರ್, ಆಪ್ಷನ್ ಡಿ ಅಕ್ಬರ್. ರೈಟ್? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬಾಬರ್. ಬ್ಯಾಟಲ್ ಆಫ್ ಕನ್ವಾ, ಬ್ಯಾಟಲ್ ಆಫ್ ಕನ್ವಾ ಈ ಕದನ ಬಾಬರ್ ಮತ್ತು ರಾಣಾ ಸಂಗನ ಮಧ್ಯೆ ಆಗಿರ್ತಕ್ಕಂಥದ್ದು. ಬ್ಯಾಟಲ್ ಆಫ್ ಕನ್ವಾ ಯಾವಾಗ? ಮಾರ್ಚ್ 16, 1527ರಲ್ಲಿ. ಮಾರ್ಚ್ 16, 1527ರಲ್ಲಿ ಬ್ಯಾಟಲ್ ಆಫ್ ಕನ್ವಾ ಜರುಗ್ತದೆ ಬಾಬರ್ ಮತ್ತು ರಾಣಾ ಸಂಗನ ಮಧ್ಯೆ. ಓಕೆ, ಸೊ ಆಪ್ಷನ್ ಸಿ ಈಸ್ ರೈಟ್. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾರತದ ವೃದ್ಧ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಇಂಗ್ಲೀಷಲ್ಲಿ. ಸೊ ಈ ರೀತಿಯಾಗಿ ಯಾರನ್ನು ಕರೀತಾ ಇದ್ದರು? ಆಪ್ಷನ್ಸ್ ಆರ್ ದಾದಾಬಾಯಿ ನವರೋಜಿ, ಮಹಾತ್ಮ ಗಾಂಧಿ, ಬಾಲಗಂಗಾಧರ್ ತಿಲಕ್, ಜವಾಹರ್ಲಾಲ್ ನೆಹರು. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ is known as Grand Old Man of India. So option A is the right answer. ಮುಂದಿನ ಪ್ರಶ್ನೆ 8ನೇದು, ಕಾಂಗ್ರೆಸ್ ವಿಭಜನೆ ಹೊಂದಿದ್ದು ಯಾವ ಅಧಿವೇಶನದಲ್ಲಿ? ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಷನ್ ಕಾಂಗ್ರೆಸ್ ಈಸ್ ಡಿವೈಡೆಡ್? ಓಕೆ, ಕಾಂಗ್ರೆಸ್ ಸ್ಪ್ಲಿಟ್ ಆಗಿರ್ತಕ್ಕಂಥದ್ದು ಯಾವ ಅಧಿವೇಶನದಲ್ಲಿ ಅಂತ ಕೇಳ್ತಾ ಇರೋ ಪ್ರಶ್ನೆ 8ನೇದು. ಸೊ ಏನಿದೆ ಆಪ್ಷನ್? ಆಪ್ಷನ್ ಎ ಕರಾಚಿ ಅಧಿವೇಶನ 1934, ಆಪ್ಷನ್ ಬಿ ಸೂರತ್ ಅಧಿವೇಶನ 1907, ಆಪ್ಷನ್ ಸಿ ಕಾನ್ಪುರ್ ಅಧಿವೇಶನ 1922, ಆಪ್ಷನ್ ಡಿ ಲಾಹೋರ್ ಅಧಿವೇಶನ 1927. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ ಸೂರತ್ ಸ್ಪ್ಲಿಟ್. ಸೂರತ್ ಅಧಿವೇಶನ 1907ರಲ್ಲಿ ಕಾಂಗ್ರೆಸ್ ವಿಭಜನೆಯನ್ನು ಹೊಂದದ. ಓಕೆ, ದ ಕಾಂಗ್ರೆಸ್ split at Surat in the year 1907 in the month of December. ಓಕೆ, 1907ರಲ್ಲಿ ಸೂರತ್ ಅಧಿವೇಶನದಲ್ಲಿ ಸ್ಪ್ಲಿಟ್ ಆಯಿತು ಅಂತ ಇಲ್ಲಿ ಹೇಳ್ತಾ ಇರೋದು. ಓಕೆ, ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ, ಕಾಂಗ್ರೆಸ್ ಬೆಳಗಾವಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ಓಕೆ, ನಮ್ಮ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಆಗ್ತದೆ ಯಾವ ವರ್ಷ ಅಂತ ನೋಡಿದರೆ 1924ರಲ್ಲಿ. ವೆರಿ ಇಂಪಾರ್ಟೆಂಟ್, ಈ ವರ್ಷವನ್ನು ಕೂಡ ನೀವು ನೆನಪಿಟ್ಟಬೇಕು. 1924ರಲ್ಲಿ ಆಗಿರ್ತಕ್ಕಂಥದ್ದು. ಓಕೆ, ಬೆಳಗಾವಿಯಲ್ಲಿ. ಆ ಸಮಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳ್ತಾ ಇರೋದು. ಆಪ್ಷನ್ಸ್ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು, ಆಪ್ಷನ್ಸ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್ ಆ್ಯಂಡ್ ಆಪ್ಷನ್ ಡಿ ಮಹಾತ್ಮ ಗಾಂಧಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮಹಾತ್ಮ ಗಾಂಧಿ. ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಏಕೈಕ ಅಧಿವೇಶನ ಇದಾಗಿರ್ತದೆ. ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿರುವ ಏಕೈಕ ಅಧಿವೇಶನ 1924ರ ಬೆಳಗಾವಿ ಅಧಿವೇಶನ. ಸೊ ವೆರಿ ಇಂಪಾರ್ಟೆಂಟ್, ನೆನಪಿಟ್ಟೋಗಬೇಕು. ಸೊ 10ನೇ ಪ್ರಶ್ನೆ, ಮೊದಲ ಪಾನಿಪತ್ ಕದನ ಯಾವಾಗ ನಡೆಯಿತು? ಓಕೆ, ಬ್ಯಾಟಲ್ ಆಫ್ ಪಾನಿಪತ್ ಹ್ಯಾಪನ್ಡ್ ಇನ್ ವಿಚ್ ಇಯರ್? ಬ್ಯಾಟಲ್ ಆಫ್ ಪಾನಿಪತ್. ಆಪ್ಷನ್ಸ್ ಆರ್ ಎ 1529, ಬಿ 1524, ಸಿ 1526, ಡಿ 1527. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 1526. 1526ರಲ್ಲಿ ಮೊದಲ ಪಾನಿಪತ್ ಕದನ ಜರುಗತಕ್ಕಂಥದ್ದು. ಓಕೆ, ಸೊ 10ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ, ಪೂರ್ಣ ಸ್ವರಾಜ್ ಬೇಡಿಕೆಯನ್ನು ಯಾವ ಅಧಿವೇಶನದಲ್ಲಿ ಇಡಲಾಯಿತು? ಪೂರ್ಣ ಸ್ವರಾಜ್ ಬೇಡಿಕೆಯನ್ನು ಆಪ್ಷನ್ ಎ ಕರಾಚಿ ಅಧಿವೇಶನ, ಆಪ್ಷನ್ ಬಿ ಸೂರತ್ ಅಧಿವೇಶನ, ಆಪ್ಷನ್ ಸಿ ಕಾನ್ಪುರ್ ಅಧಿವೇಶನ, ಆಪ್ಷನ್ ಡಿ ಲಾಹೋರ್ ಅಧಿವೇಶನ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಲಾಹೋರ್ ಅಧಿವೇಶನ, ಲಾಹೋರ್ ಸೆಷನ್. ಓಕೆ, ಲಾಹೋರ್ ಸೆಷನ್ನಲ್ಲಿ ಈ ಒಂದು ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಇಡಲಾಯಿತು.
ಯಾವಾಗೈತಪ್ಪ ಈ ಲಾಹೋರ್ ಸೆಷನ್? ಇನ್ ದ ಮಂತ್ ಆಫ್ ಡಿಸೆಂಬರ್ 1929, 1929ರಲ್ಲಿ ಜರುಗಿರ್ತಕ್ಕಂಥದ್ದು. ಈ ಒಂದು ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ರಾಷ್ಟ್ರಗೀತೆ ಜನಗಣ ಮನ ಯಾವ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಡಲಾಯಿತು? ರಾಷ್ಟ್ರಗೀತೆ ಜನಗಣ ಮನ. ಓಕೆ, ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಎ ಕೋಲ್ಕತ್ತಾ, ಬಿ ಮುಂಬೈ, ಸಿ ಕಾನ್ಪುರ್, ಡಿ ಬೆಳಗಾವಿ. ಸೊ ಬೆಳಗಾವಿ ಅಂದರೆ 1924 ಇನ್ನು ಆಲ್ರೆಡಿ ಕವರ್ ಮಾಡಿದ್ದೀವಿ. ಸೊ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಕೋಲ್ಕತ್ತಾ. ಕೋಲ್ಕತ್ತಾ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಗೀತೆಯನ್ನು ಹಾಡಲಾಯಿತು. ನಮ್ಮ ಸದ್ಯದ ರಾಷ್ಟ್ರಗೀತೆ ಆಗಿರ್ತಕ್ಕಂಥ ಜನಗಣಮನ. ಯಾರು ಬರೆದಿರೋದು ಇದನ್ನು? ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರ್ತಕ್ಕಂಥ ಗೀತೆ ಈ ಜನಗಣ ಮನಗಣ. ಓಕೆ, ಸೊ ಈ ಕೋಲ್ಕತ್ತಾ ಅಧಿವೇಶನ ಅಂತ ಹೇಳಿದ್ವಿ. ಎಕ್ಸಾಕ್ಟ್ ವರ್ಷವನ್ನು ಕೇಳಿದರೂ ಕೂಡ ನೆನಪಿಟ್ಟಬೇಕು, 1911. ಓಕೆ, 1911ರ ಕಾಂಗ್ರೆಸ್ ಅಧಿವೇಶನ, ಪರ್ಟಿಕ್ಯುಲರ್ಲಿ ಕೋಲ್ಕತ್ತಾ ಅಧಿವೇಶನದಲ್ಲಿ ಈ ಒಂದು ಗೀತೆಯನ್ನು ಹಾಡಲಾಯಿತು, ಮೊಟ್ಟ ಮೊದಲ ಬಾರಿಗೆ ಹಾಡಲಾಯಿತು. ಜೊತೆಗೆ ಈ ಕೋಲ್ಕತ್ತಾ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳಬಹುದು. ಎಕ್ಸಾಮಲ್ಲಿ ನೆನಪಿಟ್ಟುಕೊಳ್ಳಿ, 1911ರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ ಬಿಷಾನ್ ನಾರಾಯಣ್ ಧರ್. ಏನವರ ಹೆಸರು? ಬಿಷಾನ್ ನಾರಾಯಣ್ ಧರ್. ಸೊ 1911ರ ವೇಳೆಗೆ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ ಇವರು. ಅದೇ ಸಮಯದಲ್ಲಿ ಈ ಒಂದು ಗೀತೆಯನ್ನು ಕೂಡ ಹಾಡಲಾಯಿತು. ಮುಂದಿನ ಪ್ರಶ್ನೆ 13ನೇದೇನು ಹೇಳ್ತಾ ಇದೆ? 1906ರ ಕಲ್ಕತ್ತಾ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? 1911 ಇಂಪಾರ್ಟೆಂಟ್, ಗೊತ್ತಾಯಿತು ಯಾರಂತ. ಲೈಕ್ ವೈಸ್ 1906ರ ಅಧಿವೇಶನ ಕೂಡ ನಮ್ಮ ಇತಿಹಾಸದಲ್ಲಿ ಒಂದು ಇಂಪಾರ್ಟೆನ್ಸನ್ನು ಹೊಂದಿರತಕ್ಕಂಥದ್ದು. ಸೊ ಈ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು ಯಾರು ಅಂತ ಕೇಳ್ತಾ ಇರೋದು. ಆಪ್ಷನ್ ಎ ವೀರ ಸಾವರ್ಕರ್, ಆಪ್ಷನ್ ಬಿ ಸುಖದೇವ್, ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್, ಆ್ಯಂಡ್ ಆಪ್ಷನ್ ಡಿ ದಾದಾಬಾಯಿ ನವರೋಜಿ. ಸೊ ದ ರೈಟ್ ಆನ್ಸರ್ ಈಸ್ ದ ಲಾಸ್ಟ್ ಒನ್, ದಟ್ಸ್ ನಥಿಂಗ್ ಬಟ್ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಅವರು 1906ರ ಕಲ್ಕತ್ತಾ ಅಧಿವೇಶನದ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ ನೆಕ್ಸ್ಟ್ ಒನ್, ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದವರು ಯಾರು? ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್. ಸೊ ಇದು ಆರಂಭಗೊಂಡಿರ್ತಕ್ಕಂಥದ್ದು ಕೂಡ ನೆನಪಿಟ್ಟುಕೊಳ್ಳಿ, 1876ರಲ್ಲಿ ಆರಂಭಗೊಂಡಿರ್ತದೆ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್. ಎಲ್ಲಂತ ಕೇಳಿದ್ರೆ ಕಲ್ಕತ್ತಾದಲ್ಲಿ ಆರಂಭಗೊಂಡಿರ್ತಕ್ಕಂಥದ್ದು. ಯಾರು ಈ ಒಂದು ಅಸೋಸಿಯೇಷನನ್ನು ಆರಂಭ ಮಾಡಿದಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ ಎ ಆನಂದ್ ಮೋಹನ್ ಬೋಸ್, ಆಪ್ಷನ್ ಬಿ ಬದ್ರುದ್ದೀನ್ ತ್ಯಾಬ್ಜಿ, ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್, ಆಪ್ಷನ್ ಡಿ ದಾದಾಬಾಯಿ ನವರೋಜಿ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಈಸ್ ಆಪ್ಷನ್ ಎ ಆನಂದ್ ಮೋಹನ್ ಬೋಸ್. ಓಕೆ, ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ 1876ರಲ್ಲಿ ಆರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಆನಂದ್ ಮೋಹನ್ ಬೋಸ್. ವೆರಿ ಇಂಪಾರ್ಟೆಂಟ್, ನೆನಪಿಟ್ಟೋಗ್ಬೇಕು ಇದನ್ನು. ಮುಂದಿನ ಪ್ರಶ್ನೆ, ಅಸಹಕಾರ ಚಳವಳಿ ಆರಂಭಗೊಂಡ ವರ್ಷ ಯಾವುದು? ಅಸಹಕಾರ ಚಳವಳಿ ಅಂತ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಆಪ್ಷನ್ಸ್ ಆರ್ 1920, 1921, 1923 ಆ್ಯಂಡ್ 1919. 1919ರಲ್ಲಿ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಘಟನೆ ಯಾವುದಂತ ಗೊತ್ತಲ್ಲ ನಿಮಗೆ? ಜಲಿಯನ್ ವಾಲಾಬಾಗ್. 1919ರಲ್ಲಿ ಎಕ್ಸಾಕ್ಟ್ ಯಾವ ದಿನದಂದಾಯಿತು? ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಯಾವ ದಿನದಂದು? ಪರ್ಟಿಕ್ಯುಲರ್ ಡೇ ಬಗ್ಗೆ ಮಾತಾಡ್ತಾ ಇರೋದು. ವರ್ಷ ಗೊತ್ತಾಯಿತು 1919 ಅಂತ, ಎಕ್ಸಾಕ್ಟ್ ಡೇ ಯಾವುದಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಕಮಿಂಗ್ ಬ್ಯಾಕ್ ಟು ದಿಸ್ ಕ್ವಶನ್, ಈ ಒಂದು ಅಸಹಕಾರ ಚಳವಳಿ ಆರಂಭಗೊಂಡಿರ್ತಕ್ಕಂಥದ್ದು 1920ರಲ್ಲಿ. ಓಕೆ, ಅಂಡರ್ ದ ಲೀಡರ್ಶಿಪ್ ಆಫ್ ಮಹಾತ್ಮ ಗಾಂಧೀಜಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಂಚ್ಡ್ ದ ನ್ಯಾಷನಲ್ ಕೋಆಪರೇಷನ್ ಮೂವ್ಮೆಂಟ್ ಇನ್ ನಾಗ್ಪುರ್ ಸೆಷನ್. ಓಕೆ, ನೆಕ್ಸ್ಟ್ ಕ್ವಶನ್, ಭಾರತ ಇತಿಹಾಸದ ಪ್ರಸಿದ್ಧ ಗಾಂಧಿ ಇರ್ವಿನ್ ಒಪ್ಪಂದ ಜರುಗಿದ್ದು ಯಾವಾಗ? ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಓಕೆ, ಇತಿಹಾಸದ ಇದಕ್ಕೊಂದು ಇಂಪಾರ್ಟೆನ್ಸ್ ಅದ. ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವಾಗಾಯಿತು ಈ ಒಂದು ಗಾಂಧಿ ಇರ್ವಿನ್ ಒಪ್ಪಂದ? ಆಪ್ಷನ್ ಎ 5th March 1931, ಆಪ್ಷನ್ ಬಿ 5th April 1931, ಆಪ್ಷನ್ ಸಿ 5th May 1931, ಆಪ್ಷನ್ ಡಿ 5th June 1931. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ
ಸೊ ಎಲ್ಲದರಲ್ಲಿ 1931 ಇದೆ, ಜಸ್ಟ್ ಕನ್ಫ್ಯೂಸ್ ಮಾಡಲಿಕ್ಕೆ ಈ ಥರನಾಗಿರ್ತಕ್ಕಂಥ ಕೊಟ್ಟಿರೋದು. ಯಾಕಂದರೆ ಈಗಿನ ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಅವರು ಎಕ್ಸಾಕ್ಟ್ ಇಯರ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ, ಎಕ್ಸಾಕ್ಟ್ ಡೇಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಕನ್ಸಿಡರಿಂಗ್ ದ್ಯಾಟ್ ಪಾಯಿಂಟ್ ವಿ ಹ್ಯಾವ್ ಇನ್ಕ್ಲೂಡೆಡ್ ದೀಸ್ ಆಪ್ಷನ್ಸ್. ಸೊ ಸದ್ಯಕ್ಕೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ 5 ಮಾರ್ಚ್ 1931ರಲ್ಲಿ ಈ ಒಂದು ಗಾಂಧಿ ಇರ್ವಿನ್ ಫ್ಯಾಕ್ಟ್ ಅಥವಾ ಗಾಂಧಿ ಇರ್ವಿನ್ ಒಪ್ಪಂದ ಆಗಿರ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಒನ್, ಪೂನಾ ಪ್ಯಾಕ್ಟ್. ಓಕೆ, ಪೂನಾ ಪ್ಯಾಕ್ಟ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಹಿಸ್ಟ್ರಿ. ಯಾರ ಮಧ್ಯೆ ಈ ಒಂದು ಪೂನಾ ಪ್ಯಾಕ್ಟ್ ಜರುಗಿತು? ಓಕೆ, ಸೊ ಇದು ಜರುಗಿರ್ತಕ್ಕಂಥದ್ದು ಆನ್ 24th ಸೆಪ್ಟೆಂಬರ್ 1932, 24 ಸೆಪ್ಟೆಂಬರ್ 1932ರಲ್ಲಿ ಈ ಪೂನಾ ಪ್ಯಾಕ್ಟ್ ಜರುಗ್ತದ. ಓಕೆ, ದೇರ್ ಈಸ್ ಅ ಸೈನ್ ಬಿಟ್ವೀನ್ ಟೂ ಮೆಂಬರ್ಸ್. ಹೂ ಆರ್ ದೋಸ್? ಆಪ್ಷನ್ ಎ ಅಂಬೇಡ್ಕರ್ ಅಂಡ್ ಗಾಂಧಿ, ಆಪ್ಷನ್ ಬಿ ಅಂಬೇಡ್ಕರ್ ಅಂಡ್ ಬೋಸ್, ಆಪ್ಷನ್ ಸಿ ಗಾಂಧಿ ಅಂಡ್ ನೆಹರು, ಅಂಡ್ ಆಪ್ಷನ್ ಡಿ ಗಾಂಧಿ ಅಂಡ್ ಬ್ರಿಟಿಷ್ ಪೀಪಲ್. ಓಕೆ, ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಡಾಕ್ಟರ್ BR ಅಂಬೇಡ್ಕರ್ ಅಂಡ್ ಮಹಾತ್ಮ ಗಾಂಧಿ. ಸೊ ಈ ಇಬ್ಬರು ಮಹಾನ್ ವ್ಯಕ್ತಿಗಳ ಮಧ್ಯೆ ಪೂನಾ ಪ್ಯಾಕ್ಟ್ 24 ಸೆಪ್ಟೆಂಬರ್ 1932ರಂದು ಯರವಾಡ ಜೈಲಲ್ಲಿ ಜರುಗ್ತದೆ. ಎಲ್ಲಿ? ಯರವಾಡ ಜೈಲ್. ಓಕೆ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ರಿಮೆಂಬರ್ ದ ನೇಮ್, ಯರವಾಡ. ಎಲ್ಲಿ ಬರ್ತದೆ ಯರವಾಡ ಜೈಲ್? ಇದು ಕಂಡು ಬರ್ತಕ್ಕಂಥದ್ದು ಪುಣೆಯಲ್ಲಿ, ಪುಣೆಯ ಯರವಾಡ ಜೈಲಲ್ಲಿ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಘಟನೆ ಪೂನಾ ಪ್ಯಾಕ್ಟ್ 1932. ನೆಕ್ಸ್ಟ್ ಪ್ರಶ್ನೆ, ಭಾರತ ಬಿಟ್ಟು ತೊಲಗಿ ಚಳುವಳಿ ಆರಂಭಗೊಂಡಿದ್ದು ಯಾವಾಗ? ಕ್ವಿಟ್ ಇಂಡಿಯಾ ಮೂಮೆಂಟ್, ಕ್ವಿಟ್ ಇಂಡಿಯಾ ಮೂಮೆಂಟ್ ಇಂಗ್ಲೀಷಲ್ಲಿ. ಓಕೆ, ಇದು ಆರಂಭಗೊಂಡಿದ್ದು ಯಾವಾಗ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಆಪ್ಷನ್ ಏನಿದಾವೆ? 8 ಆಗಸ್ಟ್ 1942, 1 ಜನವರಿ 1942, 15 ಆಗಸ್ಟ್ 1942, 21 ಆಗಸ್ಟ್ 1942. ಓಕೆ, ಏನಪ್ಪ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ? ಇಲ್ಲೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಇಯರನ್ನು ಕಾಮನ್ ಆಗಿ ಕೊಟ್ಬಿಟ್ಟು ಎಕ್ಸಾಕ್ಟ್ ಡೇಟ್ ಮೇಲೆ ಮತ್ತು ಮಂತ್ ಮೇಲೆ ಫೋಕಸ್ ಮಾಡ್ತಕ್ಕಂಥದ್ದು. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ 8 ಆಗಸ್ಟ್ 1942. 8 ಆಗಸ್ಟ್ 1942ರಂದು ಈ ಒಂದು ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಆರಂಭ ಮಾಡಲಾಯಿತು. ಓಕೆ, ಇದಕ್ಕೆ ನಾವು ಆಗಸ್ಟ್ ಮೂಮೆಂಟ್ ಅಂತ ಕೂಡ ಹೇಳ್ತೀವಿ, ಆಗಸ್ಟ್ ಕ್ರಾಂತಿ ಅಂತ ಕೂಡ ಹೇಳ್ತೀವಿ. ಓಕೆ, ದಿಸ್ ಆಲ್ಸೋ ಯು ರಿಮೆಂಬರ್, ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂಮೆಂಟ್. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ಪ್ರಸಿದ್ಧ ಒಂದು ಸೆಕೆಂಡ್ ಪ್ರಸಿದ್ಧ ವ್ಯಕ್ತಿಯಾಗಿರ್ತಕ್ಕಂಥ ಸಾಹಿದ್ ಲಕ್ಷ್ಮಣ್ ನಾಯಕ. ಓಕೆ, ಸಾಹಿದ್ ಲಕ್ಷ್ಮಣ್ ನಾಯಕ್ ಈ ಸ್ವತಂತ್ರ ಹೋರಾಟಗಾರ ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾನೆ? ಸಾಹಿದ್ ಲಕ್ಷ್ಮಣ್ ನಾಯಕ್ ಈಸ್ ಬಿಲಾಂಗ್ಸ್ ಟು ವಿಚ್ ಸ್ಟೇಟ್ ಅಂತ ಕೇಳ್ತಾ ಇರೋದು. ಸೊ ಇವ್ರದ್ದು ಪಾತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿ. ಸೊ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಇವರು? ಆಪ್ಷನ್ಸ್ ಆರ್ ಅಸ್ಸಾಂ, ಒಡಿಸ್ಸಾ, ಕರ್ನಾಟಕ, ಮೇಘಾಲಯ. ಓಕೆ, ಅಸ್ಸಾಂ, ಒಡಿಸ್ಸಾ, ಕರ್ನಾಟಕ, ಮೇಘಾಲಯ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಈಸ್ ಆಪ್ಷನ್ ಬಿ, ಒಡಿಸ್ಸಾ. ಆಪ್ಷನ್ ಬಿ, ಒಡಿಸ್ಸಾ. ಓಕೆ, ನೆನಪಿಡಬೇಕು. ಯಾವಾಗಪ್ಪ ಜನಿಸಿದ್ದು ಇವರು? 22 ನವೆಂಬರ್ 1899, 1899 ನವೆಂಬರ್ 22ರಂದು ಒಡಿಸ್ಸಾದಲ್ಲಿ ಜನಿಸಿರ್ತಕ್ಕಂಥವ್ರು ಇವರು. ಸೊ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಇವರ ಪಾತ್ರ ಕೂಡ ತುಂಬ ಮುಖ್ಯ. ನೆಕ್ಸ್ಟ್ 20ನೇ ಪ್ರಶ್ನೆ, ಒಂದು ಸ್ಲೋಗನ್ ಅಥವಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಈ ಹೇಳಿಕೆಯನ್ನು ಹೇಳ್ತಕ್ಕಂಥವ್ರು ಯಾರು ಅಂತ ಕೇಳಿದ್ದೀವಿ. ಏನಪ್ಪ ಅದು ಹೇಳಿಕೆ? ಅ ಫ್ಲಾಗ್ ಈಸ್ ಅ ನೆಸೆಸರಿ ಫಾರ್ ದ ನೇಷನ್ಸ್, ಮಿಲಿಯನ್ಸ್ ಹ್ಯಾವ್ ಡೈಡ್ ಫಾರ್ ಇಟ್. ಓಕೆ, ಅ ಫ್ಲಾಗ್ ಈಸ್ ಅ ನೆಸೆಸರಿ ಫಾರ್ ದ ನೇಷನ್ ಆ್ಯಂಡ್ ಮಿಲಿಯನ್ಸ್ ಹ್ಯಾವ್ ಡೈಡ್ ಫಾರ್ ಇಟ್. ಫ್ಲಾಗ್ ಅನ್ನೋದು ಅಥವಾ ಒಂದು ಧ್ವಜ ಅನ್ನೋದು ಓಕೆ ರಾಷ್ಟ್ರಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಸಾವಿರಾರು ಜನರು ತಮ್ಮ ಪ್ರಾಣವನ್ನೇ ನೀಡಿದ್ದಾರೆ. ಯಾರು ಈ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು? ಆಪ್ಷನ್ ಎ ಸರೋಜಿನಿ ನಾಯ್ಡುನ, ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್ನ, ಆಪ್ಷನ್ ಸಿ ಮಹಾತ್ಮ ಗಾಂಧಿನ, ಅಥವಾ ಆಪ್ಷನ್ ಡಿ ಬಿಕಾಜಿ ಕಾಮಾವರ. ಓಕೆ, ಸೊ ಯಾರಪ್ಪ ಈ ಹೇಳಿಕೆಯನ್ನು ನೀಡಿರ್ತಕ್ಕಂಥವ್ರು ಅಂದರೆ ದಟ್ಸ್ ನನ್ ಅದರ್ ದ್ಯಾನ್ ಅವರ್ ಮಹಾತ್ಮ, ದಟ್ ಈಸ್ ಮಹಾತ್ಮ ಗಾಂಧಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಹಾತ್ಮ ಗಾಂಧಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು. ಐ ಆಮ್ ರಿಪೀಟಿಂಗ್ ದಟ್ ಲೈನ್ ಅಗೇನ್. ಅ ಫ್ಲಾಗ್ ಈಸ್ ಅ ನೆಸೆಸರಿ ಫಾರ್ ದ ನೇಷನ್, ಮಿಲಿಯನ್ಸ್ ಹ್ಯಾವ್ ಡೈಡ್ ಫಾರ್ ಇಟ್. ಓಕೆ, ಮಹಾತ್ಮ ಗಾಂಧಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 21ನೇ ಪ್ರಶ್ನೆ, ಇಲ್ಬರ್ಟ್ ಬಿಲ್ ಜಾರಿಗೆ ಬಂದ ಸಮಯದಲ್ಲಿ ಇದ್ದಂಥ ವೈಸರಾಯ ಯಾರು? ಓಕೆ,
ಇಲ್ಬರ್ಟ್ ಬಿಲ್ ಏನು ಜಾರಿಗೆ ಬರುತ್ತಲ್ಲ ಅಂಥ ಸಮಯದಲ್ಲಿ ಇದ್ದಂಥ ವೈಸರಾಯ ಯಾರು ಅಂತ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಆಪ್ಷನ್ ಎ ಲಾರ್ಡ್ ಮೌಂಟ್ ಬ್ಯಾಟನ್, ಆಪ್ಷನ್ ಬಿ ಲಾರ್ಡ್ ಡಫ್ರಿನ್, ಆಪ್ಷನ್ ಸಿ ಲಾರ್ಡ್ ಹಾರ್ಡಿಂಗ್ ಆ್ಯಂಡ್ ಆಪ್ಷನ್ ಡಿ ಲಾರ್ಡ್ ರಿಪ್ಪನ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ದಿಸ್ ಒನ್. ಸೊ ಇಲ್ಬರ್ಟ್ ಬಿಲ್ ಬಂದಂಥ ಸಮಯದಲ್ಲಿ ನಮ್ಮ ಭಾರತದಲ್ಲಿ ಇದ್ದಂಥ ವೈಸರಾಯರ ಹೆಸರು ಆಪ್ಷನ್ ಡಿ ಲಾರ್ಡ್ ರಿಪ್ಪನ್. ಓಕೆ, ಲಾರ್ಡ್ ರಿಪ್ಪನ್ ಅವರು ತಮ್ಮ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಬೇಕಾಗಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಒನ್ 22nd. ಮಹಾತ್ಮ ಗಾಂಧಿ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವರ ಗುರುಗಳು ಯಾರು? ಹೂ ಈಸ್ ದ ಟೀಚರ್ ಫಾರ್ ಮಹಾತ್ಮ ಗಾಂಧಿ ಆ್ಯಂಡ್ ಆಲ್ಸೋ ಮೊಹಮ್ಮದ್ ಅಲಿ ಜಿನ್ನಾ? ವಾಟ್ ಆರ್ ದ ಆಪ್ಷನ್ಸ್? ಗೋಪಾಲಕೃಷ್ಣ ಗೋಖಲೆ, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಯಾರೂ ಅಲ್ಲ. ಓಕೆ, ನಿಮಗೆ ಮಹಾತ್ಮ ಗಾಂಧೀಜಿಯವರ ಗುರುಗಳು ಯಾರಂತ ಕೇಳಿದರೆ ಈಸಿಲಿಯಾಗಿ ಹೇಳ್ಬೋದಾಗಿತ್ತು ಗೋಪಾಲಕೃಷ್ಣ ಗೋಖಲೆ ಅಂತ. ಜಸ್ಟ್ ಟು ಮೇಕ್ ಅ ಲಿಟಲ್ ಕನ್ಫ್ಯೂಷನ್, ವಿ ಹ್ಯಾವ್ ಆಲ್ಸೋ ಆ್ಯಡೆಡ್ ಮೊಹಮ್ಮದ್ ಅಲಿ ಜಿನ್ನಾ ನೇಮ್ ಹಿಯರ್. ಓಕೆ, ಫಾರ್ ಬೋತ್ ಮಹಾತ್ಮ ಗಾಂಧಿ ಆ್ಯಂಡ್ ಮೊಹಮ್ಮದ್ ಅಲಿ ಜಿನ್ನಾ ಅವರಿಬ್ಬರಿಗೂ ಆಗಿರ್ತಕ್ಕಂಥ ಗುರುಗಳು ಸೇಮ್ ಅಗೇನ್ ಗೋಪಾಲಕೃಷ್ಣ ಗೋಖಲೆ. ಓಕೆ, ಮಹಾತ್ಮ ಗಾಂಧಿ ಹಾಗೂ ಮೊಹಮ್ಮದ್ ಅಲಿ ಜಿನ್ನಾರವರ ಗುರುಗಳು. ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್. ಮಹಾತ್ಮ ಗಾಂಧೀಜಿಯವರು ಅಜಾತ ಶತ್ರು ಎಂದು ಯಾರಿಗೆ ಕರೆದಿದ್ದಾರೆ? ಮಹಾತ್ಮ ಗಾಂಧೀಜಿಯವರು ಅಜಾತ ಶತ್ರು ಎಂದು ಯಾರಿಗೆ ಕರೆದಿದ್ದಾರೆ? ಆಪ್ಷನ್ಸ್ ಆರ್ ವೀರ ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಆ್ಯಂಡ್ ರಾಜೇಂದ್ರ ಪ್ರಸಾದ್. ಈ ಆಪ್ಷನ್ಸ್ಗಳನ್ನು ನೋಡಿನೇ ಎಲಿಮಿನೇಟ್ ಮಾಡಿ ನೀವು ಹೇಳ್ಬೋದು. ಓಕೆ, ಟು ಹೂಮ್ ಮಹಾತ್ಮ ಗಾಂಧಿ ಕಾಲ್ಡ್ ಆಸ್ ಅಜಾತ ಶತ್ರು? ವೀರ ಸಾವರ್ಕರ್ ತೀವ್ರಗಾಮಿ, ಸಾರಿ ಕಳೆಯೋಕ್ಕಾಗಲ್ಲ. ಸುಭಾಷ್ ಚಂದ್ರ ಬೋಸ್ ಕೂಡ ತೀವ್ರಗಾಮಿಗಳು, ಭಗತ್ ಸಿಂಗ್ ಕೂಡ ತೀವ್ರಗಾಮಿಗಳು, ಬಟ್ ರಾಜೇಂದ್ರ ಪ್ರಸಾದ್ ಅಲ್ಲ, ಮಂದಗಾಮಿಗಳು. ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಇದ್ದಂಥ ವ್ಯಕ್ತಿ ರಾಜೇಂದ್ರ ಪ್ರಸಾದ್. ಸೊ ರಾಜೇಂದ್ರ ಪ್ರಸಾದ್ ಅವರಿಗೆ ಮಹಾತ್ಮ ಗಾಂಧೀಜಿಯವರು ಅಜಾತ ಶತ್ರು ಅಂದರೆ ನೋ ಎನಿಮಿ ಎಟ್ ಆಲ್, ಶತ್ರುಗಳೇ ಇಲ್ಲದಂಥ ವ್ಯಕ್ತಿ ರಾಜೇಂದ್ರ ಪ್ರಸಾದ್ ಅವರು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಕರೆದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಮೊಘಲ್ ಸಾಮ್ರಾಜ್ಯದಲ್ಲಿ ಆಲಂಗೀರ್ ಎಂಬ ಬಿರುದನ್ನು ಹೊಂದಿರುವವರು ಯಾರು? ಮೊಘಲ್ ಸಾಮ್ರಾಜ್ಯದಲ್ಲಿ ಆಲಂಗೀರ್ ಎಂಬ ಬಿರುದನ್ನು ಧರಿಸಿದ್ದ ವ್ಯಕ್ತಿ ಯಾರು? ಆಪ್ಷನ್ಸ್ ಆರ್ ಅಕ್ಬರ್ ಟು, ಅಕ್ಬರ್, ಜಹಾಂಗೀರ್ ಆ್ಯಂಡ್ ಆಪ್ಷನ್ ಡಿ ಔರಂಗಜೇಬ್. ವೆರಿ ಇಂಪಾರ್ಟೆಂಟ್, PC ಅಂತ ಪರೀಕ್ಷೆಗಳಲ್ಲಿ ಹಲವಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ. ಆಲಂಗೀರ್ ಅಂತ ಬಿರುದನ್ನು ಹೊಂದಿರತಕ್ಕಂಥ ವ್ಯಕ್ತಿ ಔರಂಗಜೇಬ್. ಸೊ 24ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಔರಂಗಜೇಬ್. 25ನೇ ಪ್ರಶ್ನೆ, ದೆಹಲಿ ಸುಲ್ತಾನರ ಕೊನೆಯ ಅರಸ ಯಾರು? ವಿಚ್ ಆಫ್ ದ ಫಾಲೋಯಿಂಗ್ ರೂಲರ್ ಈಸ್ ದ ಲಾಸ್ಟ್ ರೂಲರ್ ಆಫ್ ಡೆಲ್ಲಿ ಸಲ್ತನಟ್ ಆರ್ ದೆಹಲಿ ಸುಲ್ತಾನರು? ಡೆಲ್ಲಿ ಸಲ್ತನಟ್ ಆರ್ ದೆಹಲಿ ಸುಲ್ತಾನರು? ಆಪ್ಷನ್ಸ್ ಆರ್ ಆಪ್ಷನ್ ಎ ಇಬ್ರಾಹಿಂ ಲೋಧಿ, ಆಪ್ಷನ್ ಬಿ ಮೊಹಮ್ಮದ್ ಲೋಧಿ, ಆಪ್ಷನ್ ಸಿ ಮೊಹಮ್ಮದ್ ಲೋಧಿ ಟು, ಆಪ್ಷನ್ ಡಿ ಸೈಯದ್ ಲೋಧಿ. ಓಕೆ, ದೆಹಲಿ ಮನೆತನವನ್ನು ಆಳಿರ್ತಕ್ಕಂಥ ಕೊನೆಯ ಮನೆತನ ಲೋಧಿ ಅಂತ ಗೊತ್ತು ನಿಮಗೆ, ಲೋಧಿ ಅಂತ ಗೊತ್ತು. ಆ ಲೋಧಿಗಳಲ್ಲಿ ಕೊನೆಯ ಲೋಧಿ ಯಾರು? ದಟ್ಸ್ ನನ್ ಅದರ್ ದೆನ್ ಇಬ್ರಾಹಿಂ ಲೋಧಿ. ಓಕೆ, ದೆಹಲಿ ಸುಲ್ತಾನರ ಕೊನೆಯ ಅರಸ ಇಬ್ರಾಹಿಂ ಲೋಧಿ. ಸೊ ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ಬಂದಿರಿ, ನಾನು ಮೊದಲು ಹೇಳಿದಾಗೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಆಲ್ಸೋ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಸೊ ಇದಾಗಿತ್ತು ನಮ್ಮದು ಇವತ್ತಿನ ಪ್ರಮುಖ 25 ಇತಿಹಾಸದ ಪ್ರಶ್ನೆಗಳು. ರೈಟ್, ಇತಿಹಾಸದ ಪ್ರಶ್ನೆಗಳು. ಮತ್ತೊಂದು ಸೆಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.